ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 17/8/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ವಿನಾಶಿ ಶರೀರವನ್ನು ಪ್ರೀತಿ ಮಾಡದೆ ಅವಿನಾಶಿ ತಂದೆಯಾದಂತಹ ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡಿ, ಆಗ ಅಳುವುದರಿಂದ ಮುಕ್ತ ಆಗುತ್ತೀರಾ? ಇಂದಿನ ಪ್ರಶ್ನೆಯಾಗಿದೆ, ಅಸತ್ಯ ಪ್ರೀತಿ ಅಂದರೆ ಯಾವುದಾಗಿದೆ ಮತ್ತು ಅಸತ್ಯ ಪ್ರೀತಿಯ ಪರಿಣಾಮ ಏನಾಗಿದೆ? ಉತ್ತರ: ವಿನಾಶಿ ಶರೀರದ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳುವುದು ಅಸತ್ಯ ಪ್ರೀತಿಯಾಗಿದೆ. ಯಾರು ವಿನಾಶಿ ವಸ್ತುವಿನ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳುತ್ತಾರೋ ಅವರು ಅಳುತ್ತಾರೆ. ದೇಹಾಭಿಮಾನಕ್ಕೆ ವಶ ಆದಾಗ ಅಳು ಬರುತ್ತದೆ. ಸತ್ಯಯುಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿಗಳಾಗಿರುತ್ತಾರೆ. ಆದ್ದರಿಂದ ಸತ್ಯಯುಗದಲ್ಲಿ ಅಳುವ ಮಾತೇ ಇರುವುದಿಲ್ಲ. ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ. ಅವಿನಾಶಿ ತಂದೆಯ ಅವಿನಾಶಿ ಮಕ್ಕಳಿಗೆ ಆತ್ಮ ಅಭಿಮಾನಿಗಳಾಗಿ ಆಗ ಅಳುವುದರಿಂದ ಮುಕ್ತ ಆಗುತ್ತೀರಾ ಅನ್ನುವ ಶಿಕ್ಷಣ ಈಗ ಪ್ರಾಪ್ತಿಯಾಗುತ್ತಿದೆ. ಓಂ ಶಾಂತಿ. ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ, ಆತ್ಮ ಅವಿನಾಶಿಯಾಗಿದೆ ಮತ್ತು ಪರಮಾತ್ಮ ತಂದೆ ಕೂಡ ಅವಿನಾಶಿಯಾಗಿದ್ದಾರೆ. ಅಂದ ಮೇಲೆ ಯಾರನ್ನು ಪ್ರೀತಿ ಮಾಡಬೇಕು? ಅವಿನಾಶಿ ಆತ್ಮವನ್ನು ಪ್ರೀತಿ ಮಾಡಬೇಕು. ಅವಿನಾಶಿ ವಸ್ತುವನ್ನೇ ಪ್ರೀತಿ ಮಾಡಬೇಕು. ವಿನಾಶಿ ಶರೀರವನ್ನು ಪ್ರೀತಿ ಮಾಡಬಾರದು. ವಿನಾಶ ಆಗುವಂತಹ ಶರೀರವನ್ನು ನಾವೀಗ ಪ್ರೀತಿ ಮಾಡಬಾರದು. ಇಡೀ ಜಗತ್ತೇ ವಿನಾಶಿ ಜಗತ್ತಾಗಿದೆ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವು ವಿನಾಶ ಆಗುವಂತಹ ವಸ್ತು ಆಗಿದೆ. ಈ ಶರೀರ ಕೂಡ ವಿನಾಶಿಯಾಗಿದೆ. ಆತ್ಮ ಅವಿನಾಶಿಯಾಗಿದೆ. ಆತ್ಮದ ಪ್ರೀತಿ ಅವಿನಾಶಿ ಪ್ರೀತಿಯಾಗಿದೆ. ಆತ್ಮವನ್ನು ಪ್ರೀತಿ ಮಾಡುವುದು ಅವಿನಾಶಿ ಪ್ರೀತಿಯಾಗಿದೆ. ಆತ್ಮ ಎಂದೂ ಸಾಯುವುದಿಲ್ಲ. ಆತ್ಮವನ್ನು ಪ್ರೀತಿ ಮಾಡುವುದಕ್ಕೆ ಸತ್ಯ ಪ್ರೀತಿ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಅಸತ್ಯವಂತರಾಗಿ ಬಿಟ್ಟಿದ್ದೀರಾ. ವಾಸ್ತವದಲ್ಲಿ ಅವಿನಾಶಿ ತಂದೆಯ ಜೊತೆಗೆ ಅವಿನಾಶಿ ಆತ್ಮರಾದ ನಿಮಗೆ ಪ್ರೀತಿ ಇರಬೇಕು. ವಾಸ್ತವದಲ್ಲಿ ಅವಿನಾಶಿ ಆತ್ಮರಾದ ನೀವು ಅವಿನಾಶಿ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಬೇಕು. ನಿಮ್ಮ ಪ್ರೀತಿ ವಿನಾಶ ಆಗುವಂತಹ ಶರೀರದ ಜೊತೆಗೆ ಜೋಡಣೆ ಆಗಿದೆ. ವಿನಾಶ ಆಗುವಂತಹ ಶರೀರವನ್ನು ಪ್ರೀತಿ ಮಾಡುತ್ತಿರುವ ಕಾರಣ ನೀವು ಅಳಬೇಕಾಗುತ್ತದೆ. ಅವಿನಾಶಿ ತಂದೆಯ ಜೊತೆಗೆ ಮಕ್ಕಳು ಪ್ರೀತಿಯನ್ನು ಜೋಡಣೆ ಮಾಡಿಲ್ಲ. ಅವಿನಾಶಿ ತಂದೆಯ ಬಗ್ಗೆ ಮಕ್ಕಳಿಗೆ ಪ್ರೀತಿ ಇಲ್ಲ. ವಿನಾಶಿ ಶರೀರದ ಜೊತೆಗೆ ಪ್ರೀತಿ ಇರುವ ಕಾರಣ ನೀವು ಅಳಬೇಕಾಗಿದೆ. ಈಗ ನೀವು ಸ್ವಯಂ ಅನ್ನು ಅವಿನಾಶಿ ಆತ್ಮ ಎಂದು ತಿಳಿದುಕೊಂಡಿದ್ದೀರಾ. ಯಾವಾಗ ನೀವು ಸ್ವಯಂ ಅನ್ನು ಅವಿನಾಶಿ ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ಅಳುವ ಮಾತೇ ಇರುವುದಿಲ್ಲ. ಏಕೆಂದರೆ ನೀವು ಆತ್ಮ ಅಭಿಮಾನಿಯಾಗಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಈಗ ಮಕ್ಕಳಾದ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ದೇಹಾಭಿಮಾನಕ್ಕೆ ವಶ ಆದಾಗ ನೀವು ಅಳಬೇಕಾಗುತ್ತದೆ. ವಿನಾಶಿ ಶರೀರದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡು ವಿನಾಶಿ ಶರೀರಕ್ಕೋಸ್ಕರ ಎಷ್ಟೊಂದು ಜನ ಅಳುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಆತ್ಮ ಎಂದೂ ಸಾಯುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಅವಿನಾಶಿ ತಂದೆಗೆ ಮಕ್ಕಳಾದ ನೀವು ಅವಿನಾಶಿ ಆತ್ಮರಾಗಿದ್ದೀರಾ. ಈಗ ನೀವು ಅಳುವ ಅವಶ್ಯಕತೆ ಇಲ್ಲ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಹೋಗಿ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಕಡೆ ಹೋಗಿ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಅಂದ ಮೇಲೆ ಇದು ಆಟ ಆಗಿದೆ. ನೀವೇಕೆ ಶರೀರದ ಬಗ್ಗೆ ಮಮತ್ವವನ್ನು ಇಟ್ಟುಕೊಳ್ಳುತ್ತೀರಾ? ಈಗ ನೀವು ಶರೀರದ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳಬಾರದು. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು. ಸ್ವಯಂ ಅನ್ನು ಅವಿನಾಶಿ ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮ ಎಂದೂ ಸಾಯುವುದಿಲ್ಲ. ಗಾಯನ ಕೂಡ ಇದೆ, ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ. ಆತ್ಮ ಅಭಿಮಾನಿ ಆದಾಗ ನೀವು ಯೋಗ್ಯರಾಗಿ ಬಿಡುತ್ತೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಬಂದು ದೇಹಾಭಿಮಾನಕ್ಕೆ ವಶ ಆಗಿರುವ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ತಂದೆಯಾದ ನನ್ನನ್ನು ಹೇಗೆ ಮರೆತಿದ್ದೀರಾ ನೋಡಿ. ಜನ್ಮ ಜನ್ಮಾಂತರದಿಂದ ನೀವು ಅಳಬೇಕಾಯಿತು. ಪರಮಾತ್ಮ ತಂದೆಯನ್ನು ಮರೆತಿರುವ ಕಾರಣ ಅನೇಕ ಜನ್ಮದಿಂದ ನೀವು ಅಳುವಂತಹ ಪರಿಸ್ಥಿತಿ ಬಂತು. ಈಗ ಪುನಃ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಇಲ್ಲಿ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಈಗ ಪುನಃ ನೀವು ಆತ್ಮ ಅಭಿಮಾನಿ ಆಗಬೇಕು. ಆತ್ಮ ಅಭಿಮಾನಿ ಆಗುವುದಕ್ಕೋಸ್ಕರ ಇಲ್ಲಿ ನಿಮಗೆ ಶಿಕ್ಷಣ ಸಿಗುತ್ತಿದೆ. ನೀವು ಆತ್ಮ ಅಭಿಮಾನಿ ಆದ ನಂತರ ಪುನಃ ಎಂದೂ ಕೂಡ ನೀವು ಅಳುವುದಿಲ್ಲ. ಇದು ಅಳುವಂತಹ ಜಗತ್ತಾಗಿದೆ. ಸತ್ಯುಗ ನಗುವಂತಹ ಜಗತ್ತಾಗಿದೆ. ಈ ಕಲಿಯುಗ ದುಃಖದ ಜಗತ್ತಾಗಿದೆ. ಸತ್ಯುಗ ಸುಖದ ಜಗತ್ತಾಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಚೆನ್ನಾಗಿ ಶಿಕ್ಷಣವನ್ನು ಕಲಿಸುತ್ತಾರೆ. ಅವಿನಾಶಿ ತಂದೆ ಅವಿನಾಶಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ.
ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಮಕ್ಕಳಿಗೆ ಶಿಕ್ಷಣ ಪ್ರಾಪ್ತಿಯಾಗುತ್ತದೆ. ಜಗತ್ತಿನ ಜನ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ. ಅಂದ ಮೇಲೆ ದೇಹವನ್ನು ನೋಡಿ ಅವರು ದೇಹಕ್ಕೆ ಶಿಕ್ಷಣವನ್ನು ನೀಡುತ್ತಾರೆ. ದೇಹವನ್ನು ನೆನಪು ಮಾಡಿದಾಗ ಅಳುತ್ತೀರಾ, ದೇಹದ ನೆನಪು ಬಂದಾಗ ಅಳು ಬರುತ್ತದೆ. ಎಲ್ಲರೂ ನೋಡುತ್ತಿದ್ದಾರೆ, ಶರೀರಂತೂ ಸಮಾಪ್ತಿಯಾಗಿದೆ. ಅಂದ ಮೇಲೆ ಸಮಾಪ್ತಿಯಾಗಿರುವ ಶರೀರವನ್ನು ನೆನಪು ಮಾಡುವುದರಿಂದ ಏನು ಲಾಭ ಆಗುತ್ತದೆ? ಶವವನ್ನು ನೆನಪು ಮಾಡುವುದರಿಂದ ಏನೂ ಲಾಭ ಆಗುವುದಿಲ್ಲ. ಮಣ್ಣನ್ನು ಯಾರಾದರೂ ನೆನಪು ಮಾಡುತ್ತಾರೇನು? ಶರೀರ ಮಣ್ಣು ಪಾಲಾಗಿದೆ ಅಂದ ಮೇಲೆ ಅದನ್ನು ನಾವೇಕೆ ನೆನಪು ಮಾಡಬೇಕು? ಅವಿನಾಶಿ ವಸ್ತು ಆದಂತಹ ಆತ್ಮ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡಿದೆ. ಶರೀರದ ಅಂತ್ಯ ಆಗಿದೆ. ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ, ಯಾರು ಒಳ್ಳೆಯ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಪುನಃ ಒಳ್ಳೆಯ ಶರೀರ ಪ್ರಾಪ್ತಿಯಾಗುತ್ತದೆ. ಕೆಲವರಿಗೆ ಬಹಳ ಕೆಟ್ಟ ಶರೀರ ಪ್ರಾಪ್ತಿಯಾಗುತ್ತದೆ, ರೋಗಿ ಶರೀರ ಪ್ರಾಪ್ತಿಯಾಗುತ್ತದೆ. ಅದು ಕೂಡ ಕರ್ಮಕ್ಕನುಸಾರವಾಗಿ ಅವರಿಗೆ ಸಿಕ್ಕಂತಹ ಫಲ ಆಗಿದೆ. ರೋಗಿ ಶರೀರ, ಕೆಟ್ಟ ಶರೀರ ಮನುಷ್ಯರ ಕರ್ಮಕ್ಕನುಸಾರವಾಗಿ ಅವರಿಗೆ ಪ್ರಾಪ್ತಿಯಾಗುತ್ತದೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ, ನಾವು ಒಳ್ಳೆಯ ಕರ್ಮವನ್ನು ಮಾಡಿದ್ದೇವೆ ಆದ್ದರಿಂದ ನಾವು ಮೇಲೆ ಹೋಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಯಾರು ಒಳ್ಳೆಯ ಕರ್ಮವನ್ನು ಮಾಡಿದ್ದಾರೋ ಅವರು ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಮೇಲೆ ಪರಮಧಾಮಕ್ಕೆ ಹೋಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಯಾರು ಮೇಲೆ ಹೋಗಲು ಸಾಧ್ಯ ಇಲ್ಲ. ಒಳ್ಳೆಯ ಕರ್ಮವನ್ನು ಮಾಡಿದರೆ ಅವರು ಒಳ್ಳೆಯವರು ಎಂದು ಹೇಳಿಸಿಕೊಳ್ಳುತ್ತಾರೆ. ಒಳ್ಳೆಯ ಕರ್ಮವನ್ನು ಮಾಡಿದರೆ ಅವರಿಗೆ ಒಳ್ಳೆಯ ಜನ್ಮ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯ ಜನ್ಮವನ್ನು ಪಡೆದುಕೊಂಡ ನಂತರ ಪುನಃ ಅವರು ಕೆಳಗಡೆ ಇಳಿಯಲೇಬೇಕು. ನಿಮಗೆ ಗೊತ್ತಿದೆ ನಾವು ಹೇಗೆ ಉನ್ನತ ಸ್ಥಾನಕ್ಕೆ ಏರುತ್ತೇವೆ ಎಂದು. ಬಲೆ ಒಳ್ಳೆಯ ಕರ್ಮವನ್ನು ಮಾಡಿ ಕೆಲವರು ಮಹಾತ್ಮರಾಗುತ್ತಾರೆ. ಮಹಾತ್ಮರಾದರೂ ಕೂಡ ಪುನಃ ಅವರ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪುನಃ ಈಶ್ವರ ತಂದೆಯನ್ನು ನೆನಪು ಮಾಡಿ. ಯಾರು ಒಳ್ಳೆಯ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಅಲ್ಪ ಕಾಲದ ಕ್ಷಣಭಂಗುರ ಸುಖವನ್ನು ನಾನೇ ನೀಡುತ್ತೇನೆ. ಆದರೂ ಕೂಡ ಅವರು ಏಣಿಯನ್ನು ಕೆಳಗಡೆ ಇಳಿಯಲೇಬೇಕು. ಇನ್ನು ಯಾರು ಒಳ್ಳೆಯ ಕರ್ಮವನ್ನು ಮಾಡಿರುತ್ತಾರೋ ಅವರಿಗೆ ಒಳ್ಳೆಯವರು ಅನ್ನುವ ಹೆಸರು ಪ್ರಾಪ್ತಿಯಾಗುತ್ತದೆ. ಈ ಜಗತ್ತಿನ ಮನುಷ್ಯರಿಗೆ ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮದ ಬಗ್ಗೆ ಗೊತ್ತಿಲ್ಲ. ರಿದ್ಧಿ ಸಿದ್ಧಿಯನ್ನು ಮಾಡುವಂತವರಿಗೆ ಎಲ್ಲರೂ ಬಹಳಷ್ಟು ಗೌರವವನ್ನು ಕೊಡುತ್ತಾರೆ. ರಿದ್ಧಿ ಸಿದ್ಧಿಯನ್ನು ಮಾಡುವಂತಹ ವ್ಯಕ್ತಿಗಳು ಅಥವಾ ಮಾಟ ಮಂತ್ರವನ್ನು ಮಾಡುವಂತಹ ವ್ಯಕ್ತಿಗಳ ಹಿಂದೆ ಹೋಗಿ ಜನ ಎಷ್ಟೊಂದು ತೊಂದರೆಯ ಅನುಭವವನ್ನು ಮಾಡುತ್ತಾರೆ. ಇದೆಲ್ಲ ಸಂಪೂರ್ಣ ಅಜ್ಞಾನ ಆಗಿದೆ. ನೀವೀಗ ತಿಳಿದುಕೊಳ್ಳಿ, ಕೆಲವರು ಇಂಡೈರೆಕ್ಟ್ ಆಗಿ ದಾನ ಪುಣ್ಯವನ್ನು ಮಾಡುತ್ತಾರೆ. ಅಂದರೆ ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ, ಹಾಸ್ಪಿಟಲ್ ಅನ್ನು ಕಟ್ಟಿಸುತ್ತಾರೆ. ಅಂದ ಮೇಲೆ ಮುಂದಿನ ಜನ್ಮದಲ್ಲಿ ಅದರ ಫಲ ಅವರಿಗೆ ಅವಶ್ಯವಾಗಿ ಸಿಗುತ್ತದೆ. ಬಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಬಲೆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಿರಬಹುದು, ಆದರೂ ಕೂಡ ಬಾಯಿಂದ ಭಗವಂತ ಅನ್ನುವ ಹೆಸರನ್ನು ಹೇಳುತ್ತಾರೆ. ಇನ್ನು ಅವರು ಏನನ್ನೂ ಅರಿಯದೇ ಇರುವ ಮುಗ್ಧರಾಗಿರುವ ಕಾರಣ ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಭಗವಂತ ತಂದೆಯನ್ನು ನೆನಪು ಮಾಡಿ ರುದ್ರ ಪೂಜೆಯನ್ನು ಮಾಡುತ್ತಾರೆ. ರುದ್ರ ಭಗವಂತ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ರುದ್ರ ಯಜ್ಞವನ್ನು ರಚನೆ ಮಾಡುತ್ತಾರೆ. ಶಿವ ಅಥವಾ ರುದ್ರನ ಪೂಜೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಪೂಜೆಯನ್ನು ಮಾಡುತ್ತಾರೆ. ಆದರೆ ತಿಳುವಳಿಕೆಹೀನರಾಗಿರುವ ಕಾರಣ ಎಂತೆಂತಹ ವಸ್ತುವನ್ನು ನಿರ್ಮಾಣ ಮಾಡುತ್ತಾರೆ, ಯಾವ ಯಾವ ಪ್ರಕಾರದಿಂದ ಪೂಜೆಯನ್ನು ಮಾಡುತ್ತಾರೆ. ಜಗತ್ತಿನಲ್ಲಿ ಎಷ್ಟು ಜನ ಮನುಷ್ಯರಿದ್ದಾರೋ ಅವರಿಗೆ ಅಷ್ಟು ಜನ ಗುರುಗಳಿದ್ದಾರೆ. ವೃಕ್ಷದಲ್ಲಿ ಹೊಸ ಹೊಸ ಎಲೆಗಳು ಹುಟ್ಟಿಕೊಳ್ಳುತ್ತದೆ, ರಂಬೆ ಕೊಂಬೆ ಮುಂತಾದದ್ದು ಕೂಡ ಹುಟ್ಟಿಕೊಳ್ಳುತ್ತದೆ. ಅಂದ ಮೇಲೆ ವೃಕ್ಷ ಎಷ್ಟೊಂದು ಶೋಭಿಸುತ್ತದೆ. ಹೊಸ ಆತ್ಮರು ಈ ಸೃಷ್ಟಿಗೆ ಬಂದಾಗ ಅವರು ಸತೋಗುಣ ಉಳ್ಳವರಾಗಿರುವ ಕಾರಣ ಅವರ ಮಹಿಮೆ ಜಗತ್ತಿನಲ್ಲಿ ಬಹಳಷ್ಟು ನಡೆಯುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜಗತ್ತು ವಿನಾಶಿ ವಸ್ತುವನ್ನು ಪ್ರೀತಿ ಮಾಡುವಂತಹ ಜಗತ್ತಾಗಿದೆ. ಕೆಲವರಿಗೆ ಕೆಲವರ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ. ಕೆಲವರ ಮೋಹದಲ್ಲಿ ಕೆಲವರು ಹುಚ್ಚರಾಗಿ ಬಿಡುತ್ತಾರೆ. ಕೆಲವರ ಬಗ್ಗೆ ಅತಿಯಾಗಿ ಮೋಹವನ್ನು ಇಟ್ಟುಕೊಂಡು ಕೆಲವರು ಹುಚ್ಚರಾಗಿ ಬಿಡುತ್ತಾರೆ. ದೊಡ್ಡ ದೊಡ್ಡ ಶೇಟ್ಗಳು ಮೋಹಕ್ಕೆ ವಶಾಗಿ ಹುಚ್ಚರಾಗಿ ಬಿಡುತ್ತಾರೆ. ಮಾತೆಯರಿಗೆ ಜ್ಞಾನ ಇಲ್ಲದೆ ಇರುವ ಕಾರಣ ವಿನಾಶಿ ಶರೀರಕ್ಕೋಸ್ಕರ ಅವರು ಎಷ್ಟೊಂದು ಅಳುತ್ತಾರೆ. ಪತಿ ಸತ್ತಾಗ ವಿಧವೆಯರಾಗಿ ಪತಿಯ ವಿನಾಶಿ ಶರೀರವನ್ನು ನೆನಪು ಮಾಡಿಕೊಂಡು ಮಾತೆಯರು ಎಷ್ಟೊಂದು ಅಳುತ್ತಾರೆ. ಆ ಪತಿಯನ್ನು ನೆನಪು ಮಾಡುತ್ತಿರುತ್ತಾರೆ. ಈಗ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನೂ ಕೂಡ ಆತ್ಮದ ದೃಷ್ಟಿಯಿಂದ ನೋಡುತ್ತೀರಾ. ಆದ್ದರಿಂದ ನಿಮಗೆ ಸ್ವಲ್ಪ ಕೂಡ ಅಳು ಬರುವುದಿಲ್ಲ. ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ಆತ್ಮದ ದೃಷ್ಟಿಯಿಂದ ನೋಡುವ ಕಾರಣ ನಿಮಗೆ ಸ್ವಲ್ಪ ಕೂಡ ದುಃಖ ಆಗುವುದಿಲ್ಲ. ಈ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ. ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ ಎಂದು ಹೇಳಲಾಗುತ್ತದೆ. ಶಿಕ್ಷಣದಲ್ಲಿ ಗುರಿ ಉದ್ದೇಶ ಇರುತ್ತದೆ. ಆದರೆ ಲೌಕಿಕ ಜಗತ್ತಿನ ಶಿಕ್ಷಣ ಒಂದು ಜನ್ಮಕ್ಕೋಸ್ಕರ ಆಗಿದೆ. ಲೌಕಿಕ ಜಗತ್ತಿನಲ್ಲಿ ಯಾರು ಶಿಕ್ಷಣವನ್ನು ಕಲಿತು ನೌಕರಿಯನ್ನು ಮಾಡುತ್ತಾರೋ
ಗೌರ್ಮೆಂಟ್ನ ಮೂಲಕ ಅವರಿಗೆ ಸಂಬಳ ಸಿಗುತ್ತದೆ. ಶಿಕ್ಷಣವನ್ನು ಕಲಿತು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಾರೆ. ಉದ್ಯೋಗ ವ್ಯವಹಾರವನ್ನು ಮಾಡುವ ಕಾರಣ ಅವರಿಗೆ ಹಣ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ಪುನಃ ಇದು ಹೊಸ ಮಾತಾಗಿದೆ. ಅವಿನಾಶಿ ಜ್ಞಾನರತ್ನದಿಂದ ನೀವೀಗ ಹೇಗೆ ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಾ ನೋಡಿ. ಆತ್ಮ ತಿಳಿದುಕೊಂಡಿದೆ, ಪರಮಾತ್ಮ ತಂದೆ ನನಗೆ ಅವಿನಾಶಿ ಖಜಾನೆಯನ್ನು ನೀಡುತ್ತಿದ್ದಾರೆ. ಆತ್ಮಕ್ಕೆ ಗೊತ್ತಿದೆ, ಪರಮಾತ್ಮ ತಂದೆ ನನಗೆ ಅವಿನಾಶಿ ಜ್ಞಾನದ ಖಜಾನೆಯನ್ನು ನೀಡುತ್ತಾರೆ ಎಂದು ಭಗವಂತ ತಂದೆ ಓದಿಸುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಭಗವಂತ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿತು ನಾವು ಭಗವಾನ್ ಭಗವತಿ ಆಗುತ್ತೇವೆ. ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ಅವಶ್ಯವಾಗಿ ನಮ್ಮನ್ನು ಭಗವಾನ್ ಭಗವತಿ ಅಂದರೆ ದೇವಿ ದೇವತೆಯನ್ನಾಗಿ ಮಾಡುತ್ತಾರೆ. ವಾಸ್ತವದಲ್ಲಿ ಈ ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಕರೆಯುವುದು ಕೂಡ ತಪ್ಪಾಗಿದೆ. ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಎಂದು ತಿಳಿದುಕೊಳ್ಳುವುದು ತಪ್ಪಾಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಅಹೋ, ಯಾವಾಗ ನಾವು ದೇಹಾಭಿಮಾನಕ್ಕೆ ವಶ ಆಗುತ್ತೇವೋ ಆಗ ನಮ್ಮ ಬುದ್ಧಿ ಬಹಳಷ್ಟು ಡಿಗ್ರೇಡ್ ಆಗಿ ಬಿಡುತ್ತದೆ. ದೇಹಾಭಿಮಾನಕ್ಕೆ ವಶ ಆದಾಗ ನಮ್ಮ ಬುದ್ಧಿ ಪ್ರಾಣಿಗಳ ಸಮಾನ ಬುದ್ಧಿಯಾಗಿ ಬಿಡುತ್ತದೆ. ದೇಹಾಭಿಮಾನಕ್ಕೆ ವಶ ಆದಾಗ ನಾವು ಪ್ರಾಣಿಗಳ ಸಮಾನ ಬುದ್ಧಿವುಳ್ಳವರಾಗಿ ಬಿಡುತ್ತೇವೆ. ಪ್ರಾಣಿಗಳ ಸೇವೆಯನ್ನು ಕೂಡ ಜಗತ್ತಿನ ಜನ ಬಹಳ ಚೆನ್ನಾಗಿ ಮಾಡುತ್ತಾರೆ. ಮನುಷ್ಯರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿಲ್ಲ. ರೇಸ್ನ ಕುದುರೆಯನ್ನು ಎಷ್ಟು ಚೆನ್ನಾಗಿ ಪಾಲನೆ ಮಾಡುತ್ತಾರೆ. ರೇಸ್ನ ಕುದುರೆಯನ್ನು ಬಹಳ ಚೆನ್ನಾಗಿ ಸಂಪಾಲನೆ ಮಾಡುತ್ತಾರೆ. ಈ ಕಲಿಯುಗದಲ್ಲಿ ನೋಡಿ ಮನುಷ್ಯರ ಪರಿಸ್ಥಿತಿ ಏನಾಗಿದೆ. ನಾಯಿಯನ್ನು ಎಷ್ಟೊಂದು ಪ್ರೀತಿಯಿಂದ ಸಂಪಾಲನೆ ಮಾಡುತ್ತಾರೆ. ಈ ಕಲಿಯುಗದಲ್ಲಿ ನಾಯಿಯನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ನಾಯಿಗೆ ಸದಾ ಅಂಟಿಕೊಂಡಿರುತ್ತಾರೆ. ಅಂದರೆ ನಾಯಿಯನ್ನು ಸದಾ ತಮ್ಮ ಬಾಹುಗಳಲ್ಲೇ ಸಮಾವೇಶ ಮಾಡಿಕೊಂಡಿರುತ್ತಾರೆ. ತಮ್ಮ ಜೊತೆಗೆ ನಾಯಿಯನ್ನು ಮಲಗಿಸಿಕೊಳ್ಳುತ್ತಾರೆ. ಆದರೆ ನೋಡಿ ಜಗತ್ತಿನ ಪರಿಸ್ಥಿತಿ ಏನಾಗಿ ಬಿಟ್ಟಿದೆ. ಸತ್ಯುಗದಲ್ಲಿ ಎಂದೂ ಕೂಡ ನೀವು ಇಂತಹ ಕಾರ್ಯವನ್ನು ಮಾಡುವುದಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಮಾಯಾ ರಾವಣ ನಿಮ್ಮನ್ನು ಅಸತ್ಯವಂತರನ್ನಾಗಿ ಮಾಡಿದ್ದಾನೆ. ಇದು ಅಸತ್ಯದ ರಾಜ್ಯ ಆಗಿದೆ. ಮನುಷ್ಯರು ಅಸತ್ಯಕ್ಕೆ ವಶ ಆಗಿರುವ ಕಾರಣ ಇಡೀ ಜಗತ್ತೇ ಅಸತ್ಯದ ಜಗತ್ತಾಗಿ ಬಿಡುತ್ತದೆ. ಈ ಕಲಿಯುಗದಲ್ಲಿ ಮನುಷ್ಯರು ಅಸತ್ಯವಂತರಾಗಿರುವ ಕಾರಣ ಇಡೀ ಜಗತ್ತೇ ಅಸತ್ಯದ ಜಗತ್ತಾಗಿದೆ. ಸತ್ಯ ಮತ್ತು ಅಸತ್ಯದ ಜಗತ್ತಿನಲ್ಲಿ ಎಷ್ಟೊಂದು ಅಂತರ ಇದೆ ನೋಡಿ. ಸತ್ಯದ ಜಗತ್ತಿಗೂ ಅಸತ್ಯದ ಜಗತ್ತಿಗೂ ಎಷ್ಟೊಂದು ಅಂತರ ಇದೆ ನೋಡಿ. ಕಲಿಯುಗದ ಪರಿಸ್ಥಿತಿ ಏನಾಗಿದೆ ನೋಡಿ. ನಾನು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ ಅಂದ ಮೇಲೆ ಮಾಯೆ ಕೂಡ ತನ್ನ ಸ್ವರ್ಗವನ್ನು ತೋರಿಸಿ ಮಕ್ಕಳ ಮನಸ್ಸಿನಲ್ಲಿ ಆಸೆ ಹುಟ್ಟುವಂತೆ ಮಾಡುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಕೃತಕವಾದಂತಹ ಎಷ್ಟೊಂದು ಸಂಪತ್ತು ಈ ಕಲಿಯುಗದಲ್ಲಿ ಇದೆ. ಅಸತ್ಯ ಧನ ಸಂಪತ್ತು ಈ ಕಲಿಯುಗದಲ್ಲಿ ಇದೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ, ನಾವು ಸ್ವರ್ಗದಲ್ಲೇ ಕುಳಿತಿದ್ದೇವೆ ಎಂದು. ಸ್ವರ್ಗದಲ್ಲಿ ಇಷ್ಟೊಂದು ಎತ್ತರದ 100 ಅಂತಸ್ತಿನ ಮನೆಗಳು ಇರುವುದಿಲ್ಲ. ಈ ಕಲಿಯುಗದಲ್ಲಿ ಮನೆಗಳನ್ನು ಹೇಗೆ ಶೃಂಗಾರ ಮಾಡುತ್ತಿದ್ದಾರೆ ನೋಡಿ. ಸತ್ಯುಗದಲ್ಲಿ 2 ಅಂತಸ್ತಿನ ಮನೆ ಕೂಡ ಇರುವುದಿಲ್ಲ. ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ. ಅಂದ ಮೇಲೆ ಅಷ್ಟೊಂದು ಭೂಮಿಯನ್ನು ತೆಗೆದುಕೊಂಡು ಸತ್ಯುಗದಲ್ಲಿ ಏನನ್ನು ಮಾಡಲು ಸಾಧ್ಯ. ಸತ್ಯುಗದಲ್ಲಿ ಬಹಳಷ್ಟು ಜಮೀನಿರುತ್ತದೆ. ಅಂದ ಮೇಲೆ ಆ ಜಮೀನಿನಲ್ಲಿ ಏನನ್ನು ಮಾಡಲು ಸಾಧ್ಯ. ಈ ಕಲಿಯುಗದಲ್ಲಿ ಜಮೀನಿಗೋಸ್ಕರ ಜಗತ್ತಿನ ಜನ ಎಷ್ಟೊಂದು ಜಗಳವನ್ನು ಮಾಡುತ್ತಿದ್ದಾರೆ. ಈ ಕಲಿಯುಗದಲ್ಲಿ ಭೂಮಿಗೋಸ್ಕರ ಜನ ಎಷ್ಟೊಂದು ಹೊಡೆದಾಡುತ್ತಿದ್ದಾರೆ. ಸತ್ಯುಗದಲ್ಲಿ ಸಂಪೂರ್ಣ ಭೂಮಿ ನಿಮ್ಮದಾಗಿರುತ್ತದೆ. ಸತ್ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಜಗತ್ತಿನಲ್ಲಿ ನಿಮಗೆ ಲೌಕಿಕ ತಂದೆ ಇದ್ದಾರೆ. ಇಲ್ಲಿ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆ ನಿಮಗೆ ತಂದೆಯಾಗಿದ್ದಾರೆ. ಪಾರಲೌಕಿಕ ತಂದೆ ಮಕ್ಕಳಿಗೆ ಏನನ್ನು ನೀಡಲು ಸಾಧ್ಯ ಇಲ್ಲ. ಪಾರಲೌಕಿಕ ತಂದೆ ಮಕ್ಕಳಿಗೆ ಎಲ್ಲಾ ಪ್ರಾಪ್ತಿಯನ್ನು ನೀಡುತ್ತಾರೆ. ಅರ್ಧ ಕಲ್ಪದವರೆಗೂ ಪಾರಲೌಕಿಕ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಭಕ್ತಿಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ಸ್ಪಷ್ಟವಾಗಿ ತಿಳಿಸುತ್ತಾರೆ, ಭಕ್ತಿಯನ್ನು ಮಾಡುವುದರಿಂದ ನಿಮಗೆ ಮುಕ್ತಿ ಸಿಗಲು ಸಾಧ್ಯ ಇಲ್ಲ. ಅಂದರೆ ಭಕ್ತಿಯನ್ನು ಮಾಡುವುದರಿಂದ ನೀವು ನನ್ನ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ. ನೀವು ಮುಕ್ತಿಧಾಮದಲ್ಲಿ ನನ್ನ ಜೊತೆಗೆ ಮಿಲನವನ್ನು ಮಾಡುತ್ತೀರಾ. ನಾನು ಸದಾ ಮುಕ್ತಿಧಾಮದಲ್ಲೇ ನಿವಾಸವನ್ನು ಮಾಡುತ್ತೇನೆ, ನೀವು ಕೂಡ ಮುಕ್ತಿಧಾಮದಲ್ಲೇ ನಿವಾಸವನ್ನು ಮಾಡುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪುನಃ ಮುಕ್ತಿಧಾಮದಿಂದ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ. ಆ ಸ್ವರ್ಗದಲ್ಲಿ ನಾನಿರುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ನಾಟಕ ಪುನಃ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ. ಪುನಃ ಈ ಜ್ಞಾನವನ್ನು ನೀವು ಮರೆತು ಬಿಡುತ್ತೀರಾ. ಜ್ಞಾನ ಪ್ರಾಯಲೋಪ ಆಗುತ್ತದೆ. ಎಲ್ಲಿಯವರೆಗೂ ಸಂಗಮ ಯುಗದ ಸಮಯ ಬರುವುದಿಲ್ಲವೋ, ಎಲ್ಲಿಯವರೆಗೂ ಪರಮಾತ್ಮ ತಂದೆ ಬಂದು ಗೀತಾ ಜ್ಞಾನವನ್ನು ನೀಡುವುದಿಲ್ಲವೋ, ಅಲ್ಲಿಯವರೆಗೂ ನೀವು ಜ್ಞಾನಿಗಳಾಗಲು ಹೇಗೆ ಸಾಧ್ಯ.
ಇನ್ನು ಎಷ್ಟೆಲ್ಲ ಶಾಸ್ತ್ರ ಇದೆಯೋ ಅದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಈಗ ನೀವು ಜ್ಞಾನವನ್ನು ಕೇಳುತ್ತಿದ್ದೀರಾ. ಪರಮಾತ್ಮ ತಂದೆಯಾದ ನಾನು ಬೀಜ ರೂಪ ಆಗಿದ್ದೇನೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಏನನ್ನೂ ಮಾಡಲು ಬಿಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಕಾಲಿಗೆ ನಮಸ್ಕಾರವನ್ನು ಕೂಡ ನಾನು ಮಾಡಿಸಿಕೊಳ್ಳುವುದಿಲ್ಲ. ಕಾಲಿಗೆ ನಮಸ್ಕಾರವನ್ನು ಮಾಡಲು ಕೂಡ ಇಲ್ಲಿ ಪರಮಾತ್ಮ ತಂದೆ ಬಿಡುವುದಿಲ್ಲ. ನೀವು ಯಾರ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತೀರಾ? ಶಿವ ತಂದೆಗಂತೂ ತಮ್ಮದೇ ಆದ ಕಾಲು ಇಲ್ಲ. ಈ ಕಾಲು ಬ್ರಹ್ಮ ತಂದೆಯ ಕಾಲಾಗಿದೆ. ನೀವು ನಮಸ್ಕಾರವನ್ನು ಮಾಡಿದರೆ ಬ್ರಹ್ಮನ ಪಾದಕ್ಕೆ ನಮಸ್ಕಾರವನ್ನು ಮಾಡಿದಂತೆ ಆಗುತ್ತದೆ. ನಾನಂತೂ ನಿಮ್ಮ ಗುಲಾಮ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನೀಗ ನಿಮ್ಮ ಸೇವಕ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಬ್ರಹ್ಮ ತಂದೆ ಕೂಡ ನಾನೀಗ ನಿಮ್ಮ ಸೇವಕ ಆಗಿದ್ದೇನೆ ಎಂದು ತಿಳಿಸುತ್ತಾರೆ. ಪರಮಾತ್ಮ ತಂದೆಗೆ ನಾವು ನಿರಾಕಾರಿ ತಂದೆ, ನಿರಹಂಕಾರಿ ತಂದೆ ಎಂದು ಕರೆಯುತ್ತೇವೆ. ಯಾವಾಗ ಪರಮಾತ್ಮ ತಂದೆ ಕರ್ತವ್ಯವನ್ನು ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೋ ಆಗ ಪರಮಾತ್ಮ ತಂದೆಗೆ ನಿರಹಂಕಾರಿ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ನಿಮಗೆ ಅಪಾರ ಜ್ಞಾನವನ್ನು ನೀಡುತ್ತಾರೆ. ಇದು ಅವಿನಾಶಿ ಜ್ಞಾನರತ್ನ ಆಗಿದೆ. ಇಲ್ಲಿ ಅವಿನಾಶಿ ಜ್ಞಾನರತ್ನವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ದಾನವಾಗಿ ನೀಡುತ್ತಿದ್ದಾರೆ. ಪುನಃ ಈ ಜ್ಞಾನವನ್ನು ಯಾರು ಎಷ್ಟು ದಾನವಾಗಿ ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಪಡೆದುಕೊಳ್ಳಬಹುದು. ಅವಿನಾಶಿ ಜ್ಞಾನರತ್ನವನ್ನು ನೀವೀಗ ಪಡೆದುಕೊಂಡು ಪುನಃ ಅನ್ಯರಿಗೆ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತಾ ಹೋಗಬೇಕು. ಈ ಜ್ಞಾನರತ್ನದ ಬಗ್ಗೆ ವರ್ಣನೆಯನ್ನು ಮಾಡಲಾಗುತ್ತದೆ. ಇಲ್ಲಿರುವ ಒಂದೊಂದು ಜ್ಞಾನರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಎಂದು ಜ್ಞಾನರತ್ನದ ಬಗ್ಗೆ ವರ್ಣನೆಯನ್ನು ಮಾಡಲಾಗುತ್ತದೆ. ಹೆಜ್ಜೆ ಹೆಜ್ಜೆಗೂ ಪದುಮದಷ್ಟು ಪ್ರಾಪ್ತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈಗ ಸೇವೆಯ ಕಡೆ ಮಕ್ಕಳು ಬಹಳಷ್ಟು ಗಮನವನ್ನು ಕೊಡಬೇಕು. ನೆನಪಿನ ಯಾತ್ರೆಯ ಹೆಜ್ಜೆಯನ್ನು ನೀವೀಗ ಇಡಬೇಕು. ನಿಮ್ಮ ಹೆಜ್ಜೆ ಅಂದರೆ ನೆನಪಿನ ಯಾತ್ರೆಯ ಹೆಜ್ಜೆಯಾಗಿದೆ. ನೆನಪಿನ ಯಾತ್ರೆಯ ಮೂಲಕ ನೀವು ಅಮರರಾಗಿ ಬಿಡುತ್ತೀರಾ. ಸತ್ಯುಗದಲ್ಲಿ ಸಾಯುವ ಚಿಂತೆ ಇರುವುದಿಲ್ಲ. ಸತ್ಯುಗದಲ್ಲಿ ಸಾವು ಅಥವಾ ರೋಗದ ಚಿಂತೆ ಇರುವುದಿಲ್ಲ. ಸತ್ಯುಗದಲ್ಲಿ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ನೀವು ಧಾರಣೆ ಮಾಡಿಕೊಳ್ಳುತ್ತೀರಾ. ಮೋಹಾಜೀತ ರಾಜನ ಕಥೆಯನ್ನು ನೀವೆಲ್ಲರೂ ಕೇಳಿರಬಹುದು. ಮೋಹಾಜೀತ ರಾಜನ ರಾಜ್ಯದಲ್ಲಿ ಯಾರಿಗೂ ಮೋಹ ಇರಲಿಲ್ಲ ಅನ್ನುವ ಕಥೆಯನ್ನು ನೀವೆಲ್ಲರೂ ಕೇಳಿದ್ದೀರಾ. ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮೋಹಾಜೀತ ರಾಜರು ಸತ್ಯುಗದಲ್ಲಿ ಹೇಗಿರುತ್ತಾರೆ ಅನ್ನುವ ಮಾತನ್ನು ತಿಳಿಸುತ್ತಾರೆ. ಈಗ ತಂದೆ ನಿಮ್ಮನ್ನು ಈ ರೀತಿ ಮೋಹಾಜೀತರನ್ನಾಗಿ ಮಾಡುತ್ತಿದ್ದಾರೆ. ಇದೆಲ್ಲ ಈ ಸಮಯದ ಮಾತಾಗಿದೆ. ರಕ್ಷಾ ಬಂಧನದ ಹಬ್ಬವನ್ನು ನೀವೆಲ್ಲರೂ ಆಚರಣೆ ಮಾಡುತ್ತೀರಾ. ಈ ರಕ್ಷಾ ಬಂಧನ ಯಾವ ಸಮಯದ ಸಂಕೇತ ಆಗಿದೆ? ಯಾವಾಗ ಭಗವಂತ ತಂದೆ ಪವಿತ್ರರಾಗಿ ಎಂದು ಹೇಳಿದರು. ಮನುಷ್ಯರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ. ಹೊಸ ಜಗತ್ತು ಯಾವಾಗ ಸ್ಥಾಪನೆ ಆಗುತ್ತದೆ, ಹಳೆಯ ಜಗತ್ತು ಯಾವಾಗ ಇರುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಇದು ಕಲಿಯುಗ ಆಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಸತ್ಯುಗ ಇತ್ತು, ಈಗ ಸತ್ಯುಗ ಇಲ್ಲ. ಪುನರ್ಜನ್ಮಕ್ಕೆ ಮಾನ್ಯತೆಯನ್ನು ನೀಡಲಾಗುತ್ತದೆ. 84 ಲಕ್ಷ ಜನ್ಮ ಎಂದು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ತಾನೆ. ನಿರಾಕಾರ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಸರ್ವ ಆತ್ಮರಿಗೂ ತಂದೆಯಾದಂತಹ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ದೇಹದಾರಿ ತಂದೆಗಳು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ. ಪ್ರಾಣಿಗಳು ಕೂಡ ತಮ್ಮನ್ನು ತಾವು ತಮ್ಮ ಮಕ್ಕಳಿಗೆ ತಂದೆ ಎಂದು ತಿಳಿದುಕೊಳ್ಳುತ್ತವೆ. ಆದರೆ ಇವರು ಪ್ರಾಣಿಗಳ ತಂದೆಯಾಗಿದ್ದಾರೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ. ಪ್ರಾಣಿಗಳನ್ನು ನೋಡಿ, ಈ ಪ್ರಾಣಿ ಇಂತಹ ಪ್ರಾಣಿಗೆ ತಂದೆಯಾಗಿದೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಕೊಳಕು ಇರುವುದಿಲ್ಲ. ಸತ್ಯುಗದಲ್ಲಿ ಸ್ವಲ್ಪ ಕೂಡ ಗಲೀಜು ಇರುವುದಿಲ್ಲ. ಎಂತಹ ಮನುಷ್ಯರು ಇರುತ್ತಾರೋ ಆ ಮನುಷ್ಯರಿಗೆ ತಕ್ಕಂತೆ ಅವರ ಮನೆಯಲ್ಲಿ ಫರ್ನಿಚರ್ ಇರುತ್ತದೆ. ಸತ್ಯುಗದಲ್ಲಿ ಪಕ್ಷಿಗಳು ಕೂಡ ಬಹಳ ಸುಂದರವಾಗಿರುತ್ತದೆ. ಸತ್ಯುಗದಲ್ಲಿ ಪಕ್ಷಿಗಳು ಕೂಡ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತದೆ. ಸತ್ಯುಗದಲ್ಲಿ ಎಲ್ಲಾ ವಸ್ತುಗಳು ಬಹಳಷ್ಟು ಚೆನ್ನಾಗಿರುತ್ತದೆ. ಸತ್ಯುಗದಲ್ಲಿ ಹಣ್ಣುಗಳು ಕೂಡ ಬಹಳಷ್ಟು ಸಿಹಿಯಾಗಿ ಇರುತ್ತದೆ. ಸತ್ಯುಗದಲ್ಲಿ ಹಣ್ಣುಗಳು ಬಹಳಷ್ಟು ಸ್ವಾದಿಷ್ಟವಾಗಿರುತ್ತದೆ. ಆದರೆ ಹಣ್ಣಿನಲ್ಲಿದ್ದಂತಹ ಆ ಮಧುರತೆ ಈಗ ಎಲ್ಲಿಗೆ ಹೋಯಿತು? ಹಣ್ಣಿನಲ್ಲಿದ್ದಂತಹ ಆ ಸಿಹಿಯ ಗುಣ ಸಮಾಪ್ತಿಯಾಗಿ ಈಗ ಹಣ್ಣುಗಳು ಕೂಡ ಕಹಿಯಾಗಿ ಬಿಟ್ಟಿದೆ. ಕಲಿಯುಗದಲ್ಲಿ ಮನುಷ್ಯರು ಥರ್ಡ್ ಕ್ಲಾಸ್ ಆಗುವ ಕಾರಣ ಕಲಿಯುಗದಲ್ಲಿ ಪ್ರತಿಯೊಂದು ವಸ್ತು ಕೂಡ ಥರ್ಡ್ ಕ್ಲಾಸ್ ಆಗಿಬಿಡುತ್ತದೆ. ಸತ್ಯುಗದಲ್ಲಿ ಎಲ್ಲವೂ ಫಸ್ಟ್ ಕ್ಲಾಸ್ ಆಗಿರುತ್ತದೆ. ಸತ್ಯುಗದಲ್ಲಿ ಮನುಷ್ಯರು ಫಸ್ಟ್ ಕ್ಲಾಸ್ ಆಗಿರುವ ಕಾರಣ ಸತ್ಯುಗದಲ್ಲಿ ಫಸ್ಟ್ ಕ್ಲಾಸ್ ಆದಂತಹ ವಸ್ತುಗಳೇ ಪ್ರಾಪ್ತಿಯಾಗುತ್ತದೆ. ಕಲಿಯುಗದಲ್ಲಿ ಎಲ್ಲವೂ ಥರ್ಡ್ ಕ್ಲಾಸ್ ಆಗಿದೆ. ಪ್ರತಿಯೊಂದು ವಸ್ತುವು ಸತೋ ರಜೋ ತಮೋ ಸ್ಥಿತಿಯನ್ನು ತಲುಪಲೇಬೇಕು. ಎಲ್ಲಾ ವಸ್ತುಗಳು ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡುತ್ತದೆ. ಈ ಕಲಿಯುಗದಲ್ಲಿ ಯಾವುದೇ ಪ್ರಕಾರದ ಖುಷಿ ಇಲ್ಲ. ಆತ್ಮ ತಮೋ ಪ್ರಧಾನ ಆಗಿರುವ ಕಾರಣ ಶರೀರ ಕೂಡ ತಮೋ ಪ್ರಧಾನ ಆಗಿದೆ.
ಈಗ ಮಕ್ಕಳಿಗೆ ಜ್ಞಾನ ಇದೆ. ಸತ್ಯುಗ ಎಲ್ಲಿ, ಕಲಿಯುಗ ಎಲ್ಲಿ? ಸತ್ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ನೀವು ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರೋ ಅಷ್ಟು ಆರೋಗ್ಯ ಮತ್ತು ಸಂಪತ್ತು ಎರಡೂ ನಿಮಗೆ ಪ್ರಾಪ್ತಿಯಾಗುತ್ತದೆ. ಆರೋಗ್ಯ ಮತ್ತು ಸಂಪತ್ತು ಎರಡೂ ಪ್ರಾಪ್ತಿಯಾದ ನಂತರ ನಿಮಗೆ ಇನ್ನೇನು ಬೇಕು? ಆರೋಗ್ಯ ಮತ್ತು ಸಂಪತ್ತು ಅನ್ನುವ ಎರಡು ವಸ್ತುಗಳಲ್ಲಿ ಒಂದು ವಸ್ತುವಿನ ಕೊರತೆ ಆದರೂ ಕೂಡ ನಮ್ಮ ಜೀವನದಲ್ಲಿ ಖುಷಿ ಇರುವುದಿಲ್ಲ. ನಿಮಗೆ ಆರೋಗ್ಯ ಚೆನ್ನಾಗಿದೆ, ಆದರೆ ನಿಮ್ಮ ಬಳಿ ಸಂಪತ್ತಿಲ್ಲ ಅಂದರೆ ಆ ಆರೋಗ್ಯ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಗಾಯನ ಕೂಡ ಇದೆ. ನಿಮ್ಮ ಬಳಿ ಹಣ ಇದ್ದರೆ ನೀವು ಇಡೀ ಜಗತ್ತನ್ನೇ ಸುತ್ತಾಡಿ ಬನ್ನಿ. ಈಗ ಮಕ್ಕಳಿಗೆ ಗೊತ್ತಿದೆ, ಭಾರತ ಮೊದಲು ಚಿನ್ನದ ಪಕ್ಷಿಯಾಗಿತ್ತು. ಈಗ ಚಿನ್ನ ಎಲ್ಲಿದೆ? ಚಿನ್ನ, ಬೆಳ್ಳಿ, ತಾಮ್ರ ಎಲ್ಲವೂ ಸಮಾಪ್ತಿಯಾಗಿದೆ. ಈಗ ಕೇವಲ ಪೇಪರ್ ಇದೆ. ಈಗ ಕೇವಲ ಕಾಗದ ಮಾತ್ರ ಇದೆ. ಆ ಪೇಪರ್ನ ನೋಟು ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋದರೆ ಹಣ ಎಲ್ಲಿಂದ ಸಿಗಲು ಸಾಧ್ಯ? ಚಿನ್ನದ ಬೆಲೆ ಬಹಳಷ್ಟು ಜಾಸ್ತಿಯಾಗಿದೆ. ಸತ್ಯುಗದಲ್ಲಿ ಚಿನ್ನ ಎಲ್ಲಾ ಕಡೆ ಬಿದ್ದಿರುತ್ತದೆ. ಬೆಂಕಿ ಚಿನ್ನವನ್ನು ಸುಡಲು ಸಾಧ್ಯ ಇಲ್ಲ. ಈ ಕಲಿಯುಗದಲ್ಲಿರುವ ಎಲ್ಲಾ ಮಾತು ದುಃಖದ ಮಾತಾಗಿದೆ. ಸತ್ಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಅಪಾರ ದುಃಖ ಇದೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಯಾವಾಗ ಬರುತ್ತಾರೆ ಅಂದರೆ ಯಾವಾಗ ಜಗತ್ತಿನಲ್ಲಿ ಅಪಾರ ದುಃಖ ಇರುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ನಾಳೆ ಪುನಃ ಅಪಾರ ಸುಖ ಇರುತ್ತದೆ. ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಇದ್ಯಾವುದೂ ಹೊಸ ಮಾತಲ್ಲ. ಈಗ ಮಕ್ಕಳಾದ ನೀವು ಖುಷಿಯಲ್ಲಿ ಇರಬೇಕು. ಖುಷಿ ಅಂದರೆ ಖುಷಿ, ಸದಾ ಖುಷಿಯಲ್ಲಿ ಇರುವಂತದ್ದು ಅಂತಿಮ ಸಮಯದ ಮಾತಾಗಿದೆ. ಅಂತಿಮ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಖುಷಿಯೇ ಖುಷಿ ಇರುತ್ತದೆ. ಅತೀಂದ್ರಿಯ ಸುಖದ ಬಗ್ಗೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಗಾಯನ ಇದೆ. ಅಂತ್ಯದಲ್ಲಿ ಅತೀಂದ್ರಿಯ ಸುಖದ ಬಗ್ಗೆ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀರಾ. ಸತ್ಯ ಶಾಂತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ತಂದೆಯ ಮೂಲಕ ನೀವು ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಬಳಿ ಯಾರು ಬರಲು ಸಾಧ್ಯ ಎಂದು. ಇಂತಿಂತಹ ಧರ್ಮದವರು ಇಂತಿಂತಹ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅನ್ಯ ಧರ್ಮದವರು ಸ್ವರ್ಗಕ್ಕೆ ಬರಲು ಸಾಧ್ಯ ಇಲ್ಲ. ಈಗ ಈ ಕಲಿಯುಗದಲ್ಲಿ ಅನೇಕ ಜನ ಸಾಧು ಸಂತರು ಹುಟ್ಟಿಕೊಂಡಿದ್ದಾರೆ. ಕಲಿಯುಗದಲ್ಲಿ ಆ ಸಾಧು ಸಂತರ ಮಹಿಮೆ ಬಹಳಷ್ಟು ನಡೆಯುತ್ತದೆ. ಸಾಧು ಸಂತರು ಪವಿತ್ರರಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಅವರ ಮಹಿಮೆ ನಡೆಯಲೇಬೇಕು. ಈಗ ಹೊಸ ಆತ್ಮರು ಪರಮಧಾಮದಿಂದ ಕೆಳಗಡೆ ಬಂದಿದ್ದಾರೆ. ಆದ್ದರಿಂದ ಅವರ ಮಹಿಮೆ ನಡೆಯುತ್ತದೆ. ಹಳಬರಿಗೆ ಅಷ್ಟೊಂದು ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ. ಹಳಬರು ಸುಖವನ್ನು ಅನುಭವ ಮಾಡಿ ತಮೋ ಪ್ರಧಾನ ಸ್ಥಿತಿಗೆ ಹೋಗಿ ತಲುಪಿದ್ದಾರೆ. ಜಗತ್ತಿನಲ್ಲಿ ಭಿನ್ನ ಭಿನ್ನ ಪ್ರಕಾರದ ಗುರುಗಳು ಬಹಳಷ್ಟು ಜನ ಹುಟ್ಟಿಕೊಂಡಿದ್ದಾರೆ. ಈ ಬೇಹದ್ದಿನ ವೃಕ್ಷದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತಿಯ ಸಾಮಗ್ರಿ ಜಗತ್ತಿನಲ್ಲಿ ಎಷ್ಟು ಜಾಸ್ತಿ ಇದೆ ಅಂದರೆ ಈ ವೃಕ್ಷ ಸಂಪೂರ್ಣವಾಗಿ ಜಗತ್ತಿನ ತುಂಬಾ ಹರಡಿಬಿಟ್ಟಿದೆ. ಭಕ್ತಿಯ ವೃಕ್ಷ ಈಗ ಜಗತ್ತಿನ 4 ಕಡೆ ಹರಡಿಬಿಟ್ಟಿದೆ. ಜ್ಞಾನ ಅನ್ನುವಂತಹ ಬೀಜ ಬಹಳ ಸಣ್ಣದಾಗಿದೆ. ಅರ್ಧ ಕಲ್ಪದವರೆಗೂ ಭಕ್ತಿ ನಡೆಯುತ್ತದೆ. ಜ್ಞಾನ ಕೇವಲ ಈ ಅಂತಿಮ ಜನ್ಮಕ್ಕೋಸ್ಕರ ಆಗಿದೆ. ಈ ಒಂದು ಅಂತಿಮ ಜನ್ಮದಲ್ಲಿ ಮಾತ್ರ ನಮಗೆ ಜ್ಞಾನ ಸಿಗುತ್ತದೆ. ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ನೀವು ಅರ್ಧ ಕಲ್ಪಕ್ಕೋಸ್ಕರ ಮಾಲೀಕರಾಗುತ್ತೀರಾ. ನಂತರ ಭಕ್ತಿ ಸಮಾಪ್ತಿಯಾಗಿ ಬಿಡುತ್ತದೆ. ನಂತರ ಭಕ್ತಿಯನ್ನು ಮಾಡುವುದನ್ನು ನಿಲ್ಲಿಸುತ್ತಾರೆ. ಹಗಲಿನ ಸಮಯ ಬರುತ್ತದೆ. ಈಗ ನೀವು ಸದಾ ಕಾಲಕ್ಕೋಸ್ಕರ ಹರ್ಷಿತರಾಗುತ್ತಿದ್ದೀರಾ. ಇದಕ್ಕೆ ಈಶ್ವರಿಯ ಅವಿನಾಶಿ ಲಾಟ್ರಿ ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಅವಿನಾಶಿಯಾದಂತಹ ಈಶ್ವರಿಯ ಲಾಟ್ರಿ ಸಿಕ್ಕಿದೆ. ಆದ್ದರಿಂದ ನೀವು ಸದಾ ಕಾಲಕ್ಕೋಸ್ಕರ ಹರ್ಷಿತರಾಗುತ್ತಿದ್ದೀರಾ. ಅಂದ ಮೇಲೆ ಆ ಅವಿನಾಶಿ ಲಾಟ್ರಿಯನ್ನು ಪಡೆದುಕೊಳ್ಳಲು ನೀವು ಪುರುಷಾರ್ಥವನ್ನು ಮಾಡಬೇಕು. ಈಶ್ವರಿಯ ಲಾಟ್ರಿಗೂ ಮತ್ತು ಅಸುರಿ ಲಾಟ್ರಿಗೂ ಎಷ್ಟೊಂದು ಅಂತರ ಇದೆ. ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನೀವೀಗ ಏನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಆ ನೆನಪಿನ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಇದೆ. ತಂದೆಯ ನೆನಪಿನ ಮೂಲಕ ಅಮರ ಪದವಿಯನ್ನು ನೀವೀಗ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಅವಿನಾಶಿ ಜ್ಞಾನರತ್ನ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತಿದೆ. ಯಾವ ಅವಿನಾಶಿ ಜ್ಞಾನರತ್ನ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನರತ್ನವನ್ನು ದಾನವಾಗಿ ನೀಡಬೇಕು. ಸೆಕೆಂಡ್ ಪಾಯಿಂಟ್, ಆತ್ಮ ಅಭಿಮಾನಿಯಾಗಿ ಅಪಾರ ಖುಷಿಯ ಅನುಭವವನ್ನು ಮಾಡಬೇಕು. ಶರೀರದ ಬಗ್ಗೆ ಇರುವ ಮೋಹವನ್ನು ಸಮಾಪ್ತಿ ಮಾಡಿಕೊಂಡು ಸದಾ
ಹರ್ಷಿತರಾಗಿ ಇರಬೇಕು, ಮೋಹಾಜೀತರಾಗಬೇಕು. ಇಂದಿನ ವರದಾನ ಆಗಿದೆ. ಪ್ರತಿಯೊಂದು ಕ್ಷಣವನ್ನು ಅಂತಿಮ ಕ್ಷಣ ಎಂದು ತಿಳಿದುಕೊಂಡು ಸದಾ ಆತ್ಮಿಕ ಖುಷಿಯಲ್ಲಿ ಇರುವಂತಹ ವಿಶೇಷ ಆತ್ಮ ಆಗಿ, ಸಂಗಮ ಯುಗ ಆತ್ಮಿಕ ಖುಷಿಯಲ್ಲಿ ಇರುವಂತಹ ಯುಗ ಆಗಿದೆ. ಆದ್ದರಿಂದ ಪ್ರತಿ ಕ್ಷಣ ಆತ್ಮಿಕ ಖುಷಿಯ ಅನುಭವವನ್ನು ಮಾಡುತ್ತಿರಬೇಕು ಎಂದು ಯಾವ ಪರಿಸ್ಥಿತಿಯನ್ನು ನೋಡಿ ಗೊಂದಲಕ್ಕೊಳಗಾಗಬಾರದು, ಅಥವಾ ಯಾವುದೇ ಪರೀಕ್ಷೆಯನ್ನು ನೋಡಿ ಗೊಂದಲಕ್ಕೊಳಗಾಗಬಾರದು. ಏಕೆಂದರೆ ಇದು ಅಕಾಲ ಮೃತ್ಯುವಿನ ಸಮಯ ಆಗಿದೆ. ಸ್ವಲ್ಪ ಸಮಯಕ್ಕೋಸ್ಕರ ನಾವು ಖುಷಿಯಲ್ಲಿ ಇರುವ ಬದಲು ಗೊಂದಲಕ್ಕೊಳಗಾದರೆ ಅದೇ ಕ್ಷಣ ನಮ್ಮ ಅಂತಿಮ ಕ್ಷಣ ಆಗಿಬಿಟ್ಟರೆ, ಯಾವ ಸಮಯದಲ್ಲಿ ನಾವು ಗೊಂದಲಕ್ಕೊಳಗಾಗಿರುತ್ತೇವೋ ಅದೇ ಕ್ಷಣ ನಮ್ಮ ಅಂತಿಮ ಗಳಿಗೆ ಆಗಿದ್ದರೆ ಅಂತಮತಿ ಸೋಗತಿಯಲ್ಲಿ ನಾವು ಯಾವ ಪದವಿಯನ್ನು ಪಡೆದುಕೊಳ್ಳಬಹುದು? ಆದ್ದರಿಂದ ಯವ್ವರಡಿಯ ಪಾಠವನ್ನು ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ಕಲಿಸಿದ್ದಾರೆ. ಒಂದು ಕ್ಷಣ ಕೂಡ ಮೋಸವನ್ನು ಮಾಡುತ್ತದೆ. ಆ ಅಂತಿಮ ಕ್ಷಣ ನಮಗೆ ಮೋಸವನ್ನು ಮಾಡುವಂತಹ ಕ್ಷಣ ಆಗಬಹುದು. ಆದ್ದರಿಂದ ಸ್ವಯಂ ಅನ್ನು ವಿಶೇಷ ಆತ್ಮ ಎಂದು ತಿಳಿದುಕೊಂಡು ಪ್ರತಿ ಸಂಕಲ್ಪ, ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಕರ್ಮವನ್ನು ಮಾಡಿ ಮತ್ತು ಸದಾ ಆತ್ಮಿಕ ಖುಷಿಯಲ್ಲಿ ಇರಿ. ಪ್ರತಿ ಕ್ಷಣ ಸ್ವಯಂ ಅನ್ನು ವಿಶೇಷ ಆತ್ಮ ಎಂದು ತಿಳಿದುಕೊಂಡು ಪ್ರತಿಯೊಂದು ಸಂಕಲ್ಪವನ್ನು ಮಾಡಬೇಕು, ಪ್ರತಿಯೊಂದು ಮಾತನ್ನು ಮಾತನಾಡಬೇಕು ಮತ್ತು ಪ್ರತಿಯೊಂದು ಕರ್ಮವನ್ನು ಮಾಡಬೇಕು ಮತ್ತು ಸದಾ ಆತ್ಮಿಕ ಖುಷಿಯಲ್ಲಿ ಇರಬೇಕು. ಇಂದಿನ ಶ್ಲೋಗನ್ ಆಗಿದೆ, ಅಚಲರಾಗಿ ಇರಬೇಕು ಅಂದರೆ ವ್ಯರ್ಥ ಮತ್ತು ಅಶುಭವನ್ನು ಸಮಾಪ್ತಿ ಮಾಡಿಕೊಳ್ಳಿ. ನಾವೀಗ ಸದಾ ಅಚಲ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಅಚಲ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮತ್ತು ಅಶುಭ ಸಂಕಲ್ಪವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.